ತೀರ್ಥಹಳ್ಳಿ ಆಜಾದ್ ರಸ್ತೆಯಲ್ಲಿರುವಂಥ ಶಾಖೆ ಬಹಳ ಗ್ರಾಹಕರಿಂದ ಜಾಸ್ತಿ ತುಂಬಿರ್ತದೆ. ಜಾಗ ಸಾಕಾಗಲ್ಲ, ಸಮಯ ಕೂಡ ತಡ ಆಗ್ತಾ ಇದೆ ಅವರಿಗೆ ಸರ್ವಿಸ್ ಕೊಡೋದು. ಆದ್ದರಿಂದ ಗ್ರಾಹಕರ ಹಿತದೃಷ್ಟಿಯಿಂದ ಮತ್ತೊಂದು ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದು ರಿಸರ್ವ್ ಬ್ಯಾಂಕಿನ ಅನುಮತಿಯೊಂದಿಗೆ. ಎಲ್ಲ ಆಧುನಿಕ ಬ್ಯಾಂಕಿಂಗಿನ ಎಲ್ಲ ವ್ಯವಸ್ಥೆಗಳು ಕೂಡ ಆ ಶಾಖೆಯಲ್ಲಿ ಇರ್ತದೆ. ನಮ್ಮ ಗ್ರಾಹಕರು ಕೆಲವ್ರನ್ನ ಇಲ್ಲಿಗೆ ಸ್ವಲ್ಪ ವರ್ಗಾವಣೆ ಮಾಡುವಂಥದ್ದು ಆಗ್ತದೆ. ಎಲ್ಲರೂ ಕೂಡ ಸಹಕರಿಸಬೇಕು. ನಿಮಗೆ ಅತಿ ತುರ್ತು ಸೇವೆ ಸಿಗುತ್ತೆ ಮತ್ತು ಅತ್ಯಂತ ವಿಶ್ವಾಸಪೂರ್ವವಾದಂಥ ಸೇವೆ ಕೂಡ ಇಲ್ಲಿ ಕೊಡುವಂಥದ್ದು ವ್ಯವಸ್ಥೆ ಮಾಡಿದ್ದೀವಿ. ನೋಡಿ, ಭಾಳ ಚೆನ್ನಾಗಿ ಬ್ರಾಂಚ್ ಆಗಿದೆ. ಇಲ್ಲಿ APMCಲಿ ಎಲ್ಲ ಥರದಲ್ಲೂ ಅನುಕೂಲ ಇದೆ. ನಮಗೆ ಪಾರ್ಕಿಂಗಿಗೆ, ಜನ ಬಂದು ಹೋಗೋದಕ್ಕೆ, ಆಮೇಲೆ APMCಲಿ ವ್ಯವಹಾರ ಮಾಡುವಂಥ ರೈತರಿಗೆ, ಮಂಡಿ ವರ್ತಕರಿಗೆ ಎಲ್ಲರೂ ಕೂಡ ವಿಶೇಷವಾಗಿ ಅದನ್ನು ಬಳಸ್ಕೊಳ್ರಿ ಅಂತ. ಈಗ OD ವ್ಯವಸ್ಥೆ ಎಲ್ಲದೂ ಇರ್ತದೆ. ನಮ್ಮ ಮಂಡಿ ವರ್ತಕರು ಯಾರ್ಯಾರು ಇದ್ದೀರಿ OD ವ್ಯವಸ್ಥೆಗಳು ಕೂಡ ಇರ್ತದೆ. ಅದರಿಂದ ಎರಡೂ ಶಾಖೆ ಆಗೋದ್ರಿಂದ ಸ್ವಲ್ಪ ಸುಲಲಿತವಾಗಿ ವ್ಯವಹಾರ ಮಾಡೋದಕ್ಕೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ 2027ಕ್ಕೆ ಬ್ಯಾಂಕು 75 ವರ್ಷ ಪ್ಲಾಟಿನಮ್ ಜೂಬ್ಲಿ ಆಚರಣೆ ಮಾಡ್ತಾ ಇರೋದ್ರಿಂದ 50 ಶಾಖೆಗಳನ್ನು ಮುಟ್ಟಬೇಕು ಅಂತೇಳಿ ಇನ್ನೂ ತೀರ್ಥಹಳ್ಳಿಗೆ ನಾವು ದೇವಂಗಿ, ಕಟ್ಟೆಹಾಕಲು, ನೇಗಿರವಳ್ಳಿ, ಆರ್ಗ ಹೀಗೆ ಹೊಸ ಶಾಖೆಗಳಿಗೆ ಅನುಮತಿಗೆ ಕಳಿಸಿದ್ವಿ ನಾವು. ಅವು ಬಂದರೆ ಇನ್ನೊಂದಷ್ಟು ಹೆಚ್ಚು ಹಳ್ಳಿ ಭಾಗದಲ್ಲಿ ಸಿಟಿಗೆ ಬರುವಂಥದ್ದು ಕಡಿಮೆ ಆಗ್ತದೆ. ಅಲ್ಲಲ್ಲೇ ಬ್ಯಾಂಕಿಂಗ್ ವ್ಯವಸ್ಥೆ ಸಿಕ್ಕೋದ್ರಿಂದ ರೈತರು ಸೊಸೈಟಿಯಲ್ಲಿ ಬೆಳೆ ಸಾಲ, ಬೇರೆ ಬೇರೆ ಸಾಲಗಳು ಡಿಪಾಸಿಟ್ ಮಾಡುವಂಥವ್ರು, ಬೇರೆ ಕೃಷಿಯೇತರ ಸಾಲ ಪಡೆಯುವಂಥವ್ರಿಗೆ ಬಹಳ ಬೇಗ ಸೇವೆ ಕೊಡುವಂಥದ್ದು ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಇನ್ನೂ 3-4 ಶಾಖೆಗಳನ್ನು ತೀರ್ಥಹಳ್ಳಿಯಲ್ಲಿ ತೆರೆಯುವ ಬಗ್ಗೆ ಅನುಮತಿಗೆ ನಾವು ರಿಸರ್ವ್ ಬ್ಯಾಂಕಿಗೆ ಕಳಿಸಿದ್ದೀವಿ. ಬಹಳ ಬೇಗ ಬರ್ಬೋದು. ಆ ಕಾರಣಕ್ಕಾಗಿ ಮುಂದಿನ ವರ್ಷ ನಡೆಯುವಂಥ 75ನೇ ವರ್ಷದ ಅಮೃತ ಮಹೋತ್ಸವ ಸಂದರ್ಭಕ್ಕೆ ಬ್ಯಾಂಕು ಸಕಲ ಆಧುನಿಕ ಬ್ಯಾಂಕಿಂಗಿನ ಸೌಲಭ್ಯಗಳನ್ನು ಒಳಗೊಂಡು ವಿಶೇಷವಾದ ರೀತಿಯಲ್ಲಿ ನಾವು ತೀರ್ಥಹಳ್ಳಿ, ಯಾಕೆಂದರೆ ತೀರ್ಥಹಳ್ಳಿಯ ಜನ ಚೆನ್ನಾಗಿ ನಮ್ಮನ್ನು ಬಳಸ್ಕೊಂಡಿದ್ದಾರೆ ಮತ್ತು ಚೆನ್ನಾಗಿ ರೀಪೇಮೆಂಟ್ ಕೂಡ ಇದೆ. ನಮ್ಮ 4 ಶಾಖೆಗಳು ಕೂಡ ಲಾಭದಾಯಕವಾಗಿದ್ದಾವೆ. ರೈತರಿಗೆ ಹೆಚ್ಚು ಅನುಕೂಲ ಆಗ್ತದೆ. ಅದರಿಂದ ಇನ್ನೂ ನಮ್ಮೆಲ್ಲ ಗ್ರಾಹಕರು, ರೈತರು ಅಲ್ಲದೇ ಇದ್ದವರು ಎಲ್ಲರೂ ಕೂಡ ಹೆಚ್ಚು ನಮ್ಮ ಸ್ವಸಹಾಯ ಗುಂಪಿನವರು ಹೆಚ್ಚು ಬಳಕೆಯನ್ನು ಮಾಡ್ಕೊಂಡ್ರಿ ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ತೀವಿ. ಎಲ್ಲ ಯಾರ್ಯಾರು ಸಹಕಾರಿಗಳಿದ್ದಾರೋ ನಿಮ್ಮ ಖಾತೆಯನ್ನು ನಮ್ಮ ಹೊಸ ಶಾಖೆಗಳಲ್ಲಿ ತೆರೆದು ಡಿಪಾಸಿಟ್ ಕೂಡ ಬೇರೆ ಬ್ಯಾಂಕ್, ಕಮರ್ಷಿಯಲ್ ಬ್ಯಾಂಕ್ಗಳಿಗಿಂತ, ವಾಣಿಜ್ಯ ಬ್ಯಾಂಕ್ಗಳಿಗಿಂತ, ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತ ಒಂದು 0.5% ಬಡ್ಡಿ ಜಾಸ್ತಿ ಕೊಡ್ತೀವಿ. ಮತ್ತು 100ಕ್ಕೆ 100 ಅದಕ್ಕೆ ಸೇಫ್ ಇದೆ, ಇನ್ಸೂರೆನ್ಸ್ ಇದೆ. ಕಾರಣಕ್ಕಾಗಿ ಎಲ್ಲರೂ ಕೂಡ ನಿಮ್ಮ ಹಣವನ್ನು ಮನೇಲಿ ಇಟ್ಕೊಂಡ್ಬಿಡಿ, ಇಲ್ಲಿ ತಂದಿಡಿ ಅನ್ನುವಂಥ ಮನವಿಯನ್ನು ಕೂಡ ಮಾಡ್ತೀವಿ.